ಆರಾಧನಾ ಶಿಕ್ಷಣ ಸಂಸ್ಥೆ ಮತ್ತು ನಾಡದೇವಿ ಜನಪರ ವೇದಿಕೆ ವತಿಯಿಂದ ಆಯೋಜಿಸಿದ್ದ ಬೇಸಿಗೆ ಶಿಬಿರ ಉದ್ಘಾಟನಾ ಕಾರ್ಯಕ್ರಮ ಸಿದ್ದಾಪುರದಲ್ಲಿ ನಡೆಯಿತು. ತಾಲೂಕಾ ಕೃಷಿಕ ಸಮಾಜದ ಅಧ್ಯಕ್ಷ ವೀರಭದ್ರ ನಾಯ್ಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಶಾಲಾ ರಜಾ ಅವಧಿಯಲ್ಲಿ ಮಕ್ಕಳಿಗೆ ವಿವಿಧ ಕೌಶಲ್ಯದ ತರಬೇತಿ ನೀಡುವ ಇಂತಹ ಕಾರ್ಯಕ್ರಮ ಆಯೋಜನೆ ಬಹಳ ಸೂಕ್ತವಾದದ್ದು. ಹೆಚ್ಚು ಮಕ್ಕಳು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಿ. ಮಕ್ಕಳು ಮತ್ತು ತಾಯಂದಿರು ಟಿವಿ ಮೊಬೈಲ್ಗಳಿಂದ ದೂರವಿದ್ದು ನಮ್ಮ ಹಳ್ಳಿಯ ಜೀವನ ಹಾಗೂ ಹಿಂದಿನ ಜನರು ಹೇಳುತ್ತಿದ್ದ ಕತೆ ಮಕ್ಕಳಿಗೆ ಹೇಳಿಕೊಡಬೇಕು. ಈ ಶಿಬಿರದಲ್ಲಿ ಪಾಲ್ಗೊಂಡು ತರಬೇತಿ ಪಡೆದು ಮುಂದಿನ ದಿನದಲ್ಲಿ ಉತ್ತಮ ಅವಕಾಶ ಪಡೆದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನೀವಾಗಬೇಕೆಂದು ಶಿಬಿರಕ್ಕೆ ಶುಭ ಹಾರೈಸಿದರು. ಮುಖ್ಯ ಅತಿಥಿಗಳಾದ ಪತ್ರಕರ್ತ ದಿವಾಕರ್ ನಾಯ್ಕ ಸಂಕಂಡ ಮಾತನಾಡಿ, ಶಾಲಾ ರಜಾ ಅವಧಿಯಲ್ಲಿ ಇಂತಹ ಶಿಬಿರಕ್ಕೆ ಸೇರುವ ಮೂಲಕ ನಿಮ್ಮಲ್ಲಿರುವ ಪ್ರತಿಭಾ ಕೌಶಲ್ಯ ಹೆಚ್ಚಿಸಿಕೊಳ್ಳಿ. ರಜೆಯಲ್ಲಿ ಸುಮ್ಮನೆ ಸಮಯ ಹಾಳು ಮಾಡುವ ಬದಲು ಇಂತಹ ಶಿಬಿರದ ಸದುಪಯೋಗ ಪಡೆದುಕೊಳ್ಳಿ ಎಂದು ಕರೆ ನೀಡಿದರು. ಸಿದ್ದಾಪುರ ಠಾಣೆ ಎಎಸ್ಐ ಸಂಗೀತಾ ಕಾನಡೆ ಮಾತನಾಡಿ, ಮಕ್ಕಳು ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕು ಹಾಗೂ ತಮಗೆ ಸಮಸ್ಯೆಗಳು ಆದಾಗ ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ಆಗುವ ಅಪಾಯ ತಡೆಯಬೇಕು. ಸದಾ ಜಾಗರೂಕರಾಗಿ ನಿಮ್ಮನ್ನು ಕಾಪಾಡಿಕೊಳ್ಳಿ. ಪಾಲಕರು ಕೂಡ ಮಕ್ಕಳ ಚಲನವಲನದತ್ತ ಗಮನ ನೀಡಬೇಕು. ಅಪರಿಚಿತರು ಸಂಶಯಾಸ್ಪದವಾಗಿ ಕಂಡುಬಂದರೆ ಪೊಲೀಸರಿಗೆ ಮಾಹಿತಿ ನೀಡಿ ಎಂದು ಕಾನೂನು ಅರಿವು ಮೂಡಿಸಿದರು. ಅತಿಥಿಗಳಾದ ವಾಜಗೋಡು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ನಾಯ್ಕ, ಸಂಘದ ಕಾರ್ಯದರ್ಶಿ ಲಕ್ಷ್ಮಣ ನಾಯ್ಕ ಬೇಡ್ಕಣಿ, ಶಿಕ್ಷಕಿ ಶೋಭಾ ಹಾಗೂ ಡ್ಯಾನ್ಸ್ ಮಾಸ್ಟರ್ ಮನು ಮಾತನಾಡಿ ಶಿಬಿರಕ್ಕೆ ಶುಭ ಕೋರಿದರು. ವೇದಿಕೆ ಅಧ್ಯಕ್ಷ ಅನಿಲ್ ಕೊಠಾರಿ ಅಧ್ಯಕ್ಷತೆ ವಹಿಸಿ ಮಕ್ಕಳ ಪ್ರತಿಭೆಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೊರಹೊಮ್ಮಲಿ, ಮಕ್ಕಳಲ್ಲಿರುವ ಕಲೆ ಮರೆಯಾಗಬಾರದು ಎಂದು ಶಿಬಿರ ಆಯೋಜನೆ ಮಾಡಲಾಗಿದೆ. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಿ ಎಂದು ವಿನಂತಿಸಿದರು. ಶಿಬಿರದ ಶಿಕ್ಷಕಿ ಸ್ವಾತಿ ನಾಯ್ಕ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.